ಚೆನ್ನಾಗಿರೋ ಮೊಟ್ಟೆ ಇದೆ ಆದ್ರೆ ನಮ್ಮ ಹತ್ರ ಸ್ಪರ್ಮ್ಸ್ ಚೆನ್ನಾಗಿಲ್ಲ ಬಟ್ ನೀನ್ ಮಕ್ಳು ಆಗ್ಲೇಬೇಕು ಅಂದ್ರೆ ಆಗಲ್ಲ. ಬೋತ್ ಆರ್ ಇನ್ವಾಲ್ವ್. ನೀವು ಡೂ ಹಿಸ್ ಅನಾಲಿಸಿಸ್ ಅವ್ರ ಸ್ಪರ್ಮ್ಸ್ ಇರಲ್ಲ. ಸ್ಪರ್ಮ್ಸ್ ಇಲ್ದೇ ಇರೋನ್ಗೆ ಇನ್ನೊಬ್ರಿಗೆ 10 ಮದುವೆ ಮಾಡಿಸಿದ್ರು ಮಕ್ಳಾಗಲ್ಲ. ಇದನ್ನ ತಗೊಂಡು ಒಂದು ಹೆಣ್ಣನ್ನ ಬ್ಲೇಮ್ ಮಾಡೋದು, ಅವ್ರನ್ನ ಖಿನ್ನತೆಗೆ ಒಳಪಡಿಸೋದು ಇಸ್ ನಾಟ್ ರಿಯಲಿ ನೈಸ್. ವಾಟ್ ಎಕ್ಸಾಕ್ಟ್ಲಿ ಇಸ್ IVF? IVF ಅಂದ್ರೆ ಕೃತ್ರಿಮವಾಗಿ ಗರ್ಭಧಾರಣೆ. ಗೂಗಲ್ ಸರ್ಚ್ ಮಾಡಿದಾಗ ಟೆಸ್ಟ್ ಬೇಬಿ ಅಂದಾಗ ಟೆಸ್ಟ್ ಬೇಬಿಲಿ ಒಂದು ಬೇಬಿ ಆಗಿ ತೋರಿಸಿರ್ತಾರೆ. ದಟ್ ಇಸ್ ಅ ಡಿಪಿಕ್ಷನ್ ಅಷ್ಟೇ ಹೊರತು ಒಂದು ಯಾರಿಗೆ ಗರ್ಭನಾಳ ಅಂದ್ರೆ ಟ್ಯೂಬ್ ಪರ್ಮನೆಂಟ್ಲಿ ಬ್ಲಾಕ್ ಆಗ್ಬಿಟ್ಟಿದೆ, ಇಲ್ಲ ಇನ್ಫೆಕ್ಷನ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಆ ಟ್ಯೂಬ್ಸ್ ಫುಲ್ ಹಾಳಾಗೋಗಿದೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ IVF. ವಾಟ್ ಎಕ್ಸಾಕ್ಟ್ಲಿ ಇಸ್ IVF? ಬೇಸಿಕಲಿ ನಾನೊಬ್ಬ ಲೇಮ್ಯಾನ್ ತರನೇ ಇವತ್ತೆಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತೀನಿ. ವಾಟ್ ಎಕ್ಸಾಕ್ಟ್ಲಿ ಇಸ್ IVF? IVF ಅಂದ್ರೆ ಕೃತ್ರಿಮವಾಗಿ ಗರ್ಭಧಾರಣೆ. ಓಕೆ, ನೀವು ಈಗ ಹೇಳಿದ್ರಿ ತುಂಬಾ ಜನಕ್ಕೆ ಇನ್ನೂ ಮುಜುಗರ ಇದೆ ಇದ್ರ ಬಗ್ಗೆ. ಈ ತರ ಟ್ರೀಟ್ಮೆಂಟ್ ತಗೋಬೇಕು ಬೇಡವೋ, ಜನ ಏನ್ ಹೇಳ್ತಾರೆ, ಮತ್ತು ವಾಟ್ ವಿಲ್ ಐ ಫೀಲ್, ನನಗೇನು ಅನಿಸುತ್ತೆ ಅಂತ ತುಂಬಾ ಮುಜುಗರ ಇದೆ. ಬಟ್ ಹೀಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಏನಾಗಿದೆ, ಈ ಲಾಸ್ಟ್ 10, 15, 20 ಇಯರ್ಸಲ್ಲಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳು ಆಗದೆ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿ ಇನ್ಸಿಡೆನ್ಸ್ ಆಲ್ಮೋಸ್ಟ್ 15 to 20% ಆಫ್ ದೆಮ್ ಮ್ಯಾರಿಡ್ ಕಪಲ್ಗೆ ಈಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಅದರದ್ದು ಏನಂತಾರೆ ಟ್ರೀಟ್ಮೆಂಟ್ ಬೇಕಾಗಿ ಬರುತ್ತೆ. ಓಕೆ, IVF is the last step for infertility treatment. IVF ಅಲ್ಲಿ ಏನು ಮಾಡ್ತೀವಿ, ಈಗ ನಾರ್ಮಲ್ ಆಗಿ ಒಂದು ಎಗ್ ಡೆವಲಪ್ ಆಗಿ ರಿಲೀಸ್ ಆಗಿ ಅದು ಗರ್ಭಕೋಶದ ಪಕ್ಕದಲ್ಲಿ ಗರ್ಭನಾಳದಲ್ಲಿ ಫರ್ಟಿಲೈಸ್ ಆಗಿ ಭ್ರೂಣ ಆಗಿ ಗರ್ಭಕೋಶದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ದಿಸ್ ನಾಳ ಏನಿದೆ, ಟ್ಯೂಬ್ ಏನು ಹೇಳ್ತೀವಿ, ದಟ್ ಈಸ್ ಅನ್ ಇನ್ಕ್ಯುಬೇಟರ್ ಫಾರ್ ದ ಫರ್ಟಿಲೈಸೇಷನ್. ಅಂದರೆ ಮೊಟ್ಟೆನೂ ಬೀಜ ಸೇರಿ ಭ್ರೂಣ ಆಗಿ ಆ ಭ್ರೂಣ ಡೆವಲಪ್ ಆಗಕ್ಕೆ ಅದು ಎಂತಾರೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಟ್ಯೂಬ್. ಸೊ ಈಗ IVF ಇಸ್ ಟೆಸ್ಟ್ ಟ್ಯೂಬ್ ಬೇಬಿ ಏನು ಹೇಳ್ತೀವಿ, ಅದು ಟೆಸ್ಟ್ ಟ್ಯೂಬ್ ಬೇಬಿ ಇಸ್ IVF. ಆ್ಯಕ್ಚುಲಿ ಲೇಮನ್ಗೆ ಜನರಲಿ ಜನಕ್ಕೆಲ್ಲ ಅರ್ಥ ಆಗೋದು ಟೆಸ್ಟ್ ಟ್ಯೂಬ್ ಬೇಬಿ ಅಂತ. ಈಗ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಟೆಸ್ಟ್ ಟ್ಯೂಬಲ್ಲಿ ನೀವು ನೋಡಿರ್ತಾರೆ ಎಷ್ಟೊಂದು ಫೋಟೋದಲ್ಲಿ ಟೆಸ್ಟ್ ಟ್ಯೂಬಲ್ಲಿ ಬೇಬಿ ಹಾಕಿರ್ತಾರೆ, ಆ ಥರ ಆಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅನ್ಕೊಂಡಾಗ ನಾನು ಸ್ಕೂಲೆಲ್ಲ ಓದ್ಬೇಕಾದ್ರೆ ಟೆಸ್ಟ್ ಟ್ಯೂಬಲ್ಲೇ ಬೇಬಿ ಬೆಳೆಯುತ್ತೆ ಹಂಗೆ ಅದ್ರ ಪಿಕ್ಚರ್ಸ್ ಎಲ್ಲ ಹಾಕ್ತಿದ್ರಲ್ಲ, ಆಮೇಲೆ ಬೈ ಟೈಮ್ ಗೊತ್ತಾಗ್ತಾ ಹೋಯ್ತು. ಇಫ್ ಯು ಸರ್ಚ್ ಆನ್ ಗೂಗಲ್ ಆರ್ ಸರ್ಚ್ ಮಾಡಿದಾಗ ಟೆಸ್ಟ್ ಟ್ಯೂಬ್ ಬೇಬಿ ಅಂದಾಗ ಟೆಸ್ಟ್ ಟ್ಯೂಬ್ ಬೇಬಿಲಿ ಒಂದು ಬೇಬಿ ಹಾಕಿ ತೋರಿಸಿರ್ತಾರೆ. ದಟ್ ಈಸ್ ಅ ಡಿಪಿಕ್ಷನ್ ಅಷ್ಟೇ ಹೊರತು ಈ ಪ್ರಾಸೆಸ್ ಅಂದರೆ ಈ ಮೊಟ್ಟೆನೂ ಬೀಜ ಸೇರಿಸಿ ಅದನ್ನು ಭ್ರೂಣ ಮಾಡೋ ಪ್ರಾಸೆಸ್ನ ನಾವು ಲ್ಯಾಬಲ್ಲಿ ಮಾಡಿದಾಗ ಅದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ ಅಂತ ಹೇಳ್ತೀವಿ. ಆ ಭ್ರೂಣನ ಬರೀ ಮ್ಯಾಕ್ಸಿಮಮ್ 5 ರಿಂದ 6 ದಿನ ಮಾತ್ರ ಆಚೆ ಬೆಳೆಸೋಕ್ಕಾಗೋದು, ಅದಾದಮೇಲೆ ಗರ್ಭಕೋಶಕ್ಕೆ ಹಾಕಬೇಕಾಗತ್ತೆ. ಸೊ ಯಾರಿಗೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ನಿಲ್ಲಲ್ಲ, ನಾರ್ಮಲ್ ಆಗಿ ಬೇರೆ ಥರ ಟ್ರೀಟ್ಮೆಂಟ್ ತೊಗೊಂಡು IUI ಅಂತ ಇನ್ನೊಂದು ಪ್ರೊಸೀಜರ್ ಇದೆ, ಆ ಟ್ರೀಟ್ಮೆಂಟಲ್ಲೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ IVFಗೆ ನಾವು ಸಜೆಸ್ಟ್ ಮಾಡ್ತೀವಿ. ಸೊ IUI ಅನ್ನೋ ಟ್ರೀಟ್ಮೆಂಟು IVFಗಿಂತ ಮುಂಚೆನೇ ಮಾಡಬೇಕು. ಎಸ್, ಅಂದರೆ ಈಗ IUI ಈಸ್ ವೇರ್ ನಾರ್ಮಲ್ ಪ್ರೊಸೀಜರ್, ನಾರ್ಮಲ್ ಪ್ರೆಗ್ನೆನ್ಸಿ ಇದೆ, ಒಂದು ಎಕ್ಸ್ಟೆನ್ಷನ್ ಅನ್ಕೋಬಹುದು. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡ್ ವೈಫ್ ಸೇರ್ಬೇಕಾಗತ್ತೆ. ಆ ಸೇರೋದ್ರಲ್ಲಿ ಸ್ಪರ್ಮ್ಸ್ ಡೆಪಾಸಿಟ್ ವೆಜೈನ ಆ ಯೂನಿ ಭಾಗದಿಂದ ಗರ್ಭಕೋಶಕ್ಕೆ ಹೋಗಿ ಟ್ಯೂಬ್ ಬರಬೇಕು. IUI ಏನು ಮಾಡ್ತೀವಿ ನಾವು, ಮೊಟ್ಟೆ ರಿಲೀಸ್ ಆದಾಗ ಹಸ್ಬೆಂಡ್ ಸ್ಪರ್ಮ್ಸ್ ಕೊಡ್ತಾರೆ, ಅದನ್ನ ನಾವು ಫಿಲ್ಟರ್ ಮಾಡಿ ಆಕ್ಟಿವೇಟ್ ಮಾಡಿ ಗರ್ಭಕೋಶದ ಮಧ್ಯಭಾಗದಲ್ಲಿ ಅದನ್ನ ನಾವು ಡೆಪಾಸಿಟ್ ಮಾಡ್ತೀವಿ. ಅದಾದ್ಮೇಲೆ ಆಗೋ ಪ್ರಕ್ರಿಯೆ ಲೈಕ್ ಫರ್ಟಿಲೈಸೇಷನ್, ಎಂಬ್ರಿಯೋ ಫಾರ್ಮೇಷನ್ ಅದೆಲ್ಲ ನ್ಯಾಚುರಲ್ ಆಗಿ ಆಗುತ್ತೆ. ಸೊ ಹೇಗೆ ಅಂದರೆ ಫರ್ಟಿಲಿಟಿ ಟ್ರೀಟ್ಮೆಂಟು ಜನರಲಿ ನಾವು ಪೇಷಂಟ್ಸ್ ಬಂದಾಗ, ಕಪಲ್ಸ್ ಬಂದಾಗ ವಿ ಹ್ಯಾವ್ ಟು ಅಸೆಸ್ ಬೋತ್ ಆಫ್ ದೆಮ್, ಹಸ್ಬೆಂಡ್ ಆ್ಯಂಡ್ ವೈಫು. ಮೊದಲೆಲ್ಲ ಏನು ಇದ್ರೆ ಹೇಳ್ತಿದ್ರು, ಈ ಹುಡುಗಿಗೆ ಮಕ್ಕಳಾಗಲ್ಲ, ಇವಳು ಈ ಥರ, ಇವಳು ಬಂಜೆ, ಇವಳು ಅದು ಎಲ್ಲರೂ ಬ್ಲೇಮ್ ಮಾಡ್ತಿದ್ರು. ಎಸ್ ಮೊದಲು ಈಗ್ಲೂ ಅಷ್ಟೇ ಸಮಾಜದಲ್ಲಿ ನೀವು ಹೋಗಿ ಕೇಳಿದ್ರೆ ಹೇಳ್ತಾರೆ ಎಲ್ಲ ಹೆಂಗಸರದಿಂದಾನೇ ಆಗ್ತಾ ಇಲ್ಲ, ಅದಕ್ಕೆ ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಂತ. ನಾವು ಇತ್ತೀಚೆಗೆ ಏನು ನೋಡಿದ್ದೀವಿ, ಮೇಲ್ ಫ್ಯಾಕ್ಟರ್ ಹಸ್ ಬಿಕಮ್ ಮೋರ್ ಪ್ರಾಬ್ಲಮ್ಯಾಟಿಕ್ ದೆನ್ ದ ಫೀಮೇಲ್ ಫ್ಯಾಕ್ಟರ್. 100% ಅಂತ ಹೇಳ್ಬೇಕಂದ್ರೆ ಇಬ್ರು 50-50 ಸಮಾನ ಸರ್. ಹೇಳ್ಬೇಕಂದ್ರೆ ನಾನೇನು ಹೇಳೋದಂದ್ರೆ, ನೀವು ಒಂದು ಚೆನ್ನಾಗಿರೋ ಮೊಟ್ಟೆ ಇದೆ ಆದ್ರೆ ನಮ್ಮ ಹತ್ರ ಸ್ಪರ್ಮ್ಸ್ ಚೆನ್ನಾಗಿಲ್ಲ ಬಟ್ ನೀನ್ ಮಕ್ಳು ಆಗ್ಲೇಬೇಕು ಅಂದ್ರೆ ಆಗಲ್ಲ. ನಿಮ್ಮ ಹತ್ರ ಚೆನ್ನಾಗಿರೋ ಸ್ಪರ್ಮ್ಸ್ ಇದೆ, ಮೊಟ್ಟೆ ಚೆನ್ನಾಗಿಲ್ಲ ಅಂದ್ರೆ ಆಗ್ಬೇಕು ಅಂದ್ರೆ ಆಗಲ್ಲ. ಇಟ್ ಇಸ್ ಲೈಕ್ ಕ್ಲಾಪಿಂಗ್, ಯು ಕೆನಾಟ್ ಕ್ಲಾಪ್ ವಿತ್ ಒನ್ ಹ್ಯಾಂಡ್. ಅಫ್ಕೋರ್ಸ್ ಬೋತ್ ಆರ್ ಇನ್ವಾಲ್ವ್. ಇದನ್ನ ತಗೊಂಡು ಒಂದು ಹೆಣ್ಣನ್ನ ಅದನ್ನ ಎಂತಾರೆ ಬ್ಲೇಮ್ ಮಾಡೋದು, ಅವ್ರನ್ನ ಖಿನ್ನತೆಗೆ ಒಳಪಡಿಸೋದು ಇಸ್ ನಾಟ್ ರಿಯಲಿ ನೈಸ್. ಬಟ್ ಓವರ್ ದ ಟೈಮ್ ಕಮ್ಮಿ ಆಗಿದೆಯಾ ಅದು? ಏನು it is definitely quite less now.
ಹೇಳ್ಬೇಕಂದ್ರೆ. ಬಟ್ ನಮ್ದು ಇಫ್ ಯು ಲುಕ್ ಅಟ್ ಮೈ ಸರ್ವಿಸ್, ವಿ ಆಲ್ಸೋ ಡೂ ಫರ್ಟಿಲಿಟಿ ಇನ್ ಕನಕಪುರ, ಮಂಡ್ಯ, ಕೃಷ್ಣಗಿರಿ ಅಂತೆಲ್ಲ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಇನ್ನೂ ಅದೇ ಇದೆ, ಫೀಮೇಲ್ದೇ ಇದೆ, ಹೆಣ್ಮಕ್ಳಿಂದನೇ ಆಗದೆ ಇರೋದು. ಇನ್ನೊಂದು ಮದುವೆ ಮಾಡ್ಬಿಡೋಣ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಅಂತ ತುಂಬ ಜನ ಬರ್ತಾರೆ. ಯಾಕಂದರೆ ಕೆಲವು ಟೈಮ್ ಬರ್ತಾರೆ, ಸರ್ ನನಗೆ ನಮ್ಮ ಗಂಡನಿಗೆ ಇನ್ನೊಂದು ಮದುವೆ ಮಾಡಿಸ್ಬಿಡ್ತಾರಂತೆ, ನನ್ನ ಮಕ್ಕಳಾಗ್ತಾ ಇಲ್ಲ, ಏನಾದರೂ ಮಾಡಿ ಅಂತ. ಸೊ ವೆನ್ ಯು ಡೂ ಹೀಸ್ ಅನಾಲಿಸಿಸ್, ಅವ್ರ ಸ್ಪರ್ಮ್ಸೇ ಇರಲ್ಲ. ಸ್ಪರ್ಮ್ಸ್ ಇಲ್ಲದೆ ಇರೋನ್ಗೆ ಇನ್ನೊಬ್ರಿಗೆ 10 ಮದುವೆ ಮಾಡಿಸಿದ್ರು ಮಕ್ಕಳಾಗಲ್ಲ. ಕರೆಕ್ಟಾ? ಸೊ ಅದಕ್ಕೆ ಆಫ್ಕೋರ್ಸ್ ಇನ್ಫರ್ಟಿಲಿಟಿ ಅದರ್ ಟೆಸ್ಟ್ ಬೇಬಿ ಮಾಡಿಸ್ಕೊಂಡ್ರೆ ಆಗತ್ತೆ. IVFಗೆ ಒಂದು ಟೂ ಮೇನ್ ಇಂಡಿಕೇಶನ್ಸ್ ಏನಂದರೆ, ಇದಕ್ಕೆ ಡೆಫಿನೆಟ್ಲಿ IVF ಬೇಕೇ ಬೇಕು ಅಂತ ಇದ್ದ ಪರಿಸ್ಥಿತಿ ಅಂದರೆ, ಒಂದು ಯಾರಿಗೆ ಗರ್ಭನಾಳ ಅಂದರೆ ಟ್ಯೂಬ್ ಪರ್ಮನೆಂಟ್ಲಿ ಬ್ಲಾಕ್ ಆಗಿಬಿಟ್ಟಿದೆ, ಇಲ್ಲ ಇನ್ಫೆಕ್ಷನ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಆ ಟ್ಯೂಬ್ಸ್ ಫುಲ್ ಹಾಳಾಗೋಗಿದೆ ಅಂದರೆ ಅವ್ರಿಗೆ ಡೆಫಿನೆಟ್ಲಿ IVF ಬೇಕೇ ಬೇಕು. ಇನ್ನೊಂದು ವೇರ್ ದ ಹಸ್ಬೆಂಡಲ್ಲಿ ಸ್ಪರ್ಮ್ಸೇ ಇಲ್ಲ ಸ್ಪರ್ಮ್ಸ್ ತುಂಬ ಕಮ್ಮಿ ಇದೆ, ಅದರಿಂದ ಏನು ಬೇರೆ ಮಾಡ್ಲಿಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿ ಮಾತ್ರ ದಿಸ್ ಇಸ್ ಅಬ್ಸಲ್ಯೂಟ್ ಇಂಡಿಕೇಶನ್ ದಟ್ ಸ್ಟ್ರೇಟ್ ಅವೇ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಇವ್ರಿಗೆ IVF ಮಾಡಲೇಬೇಕು ಅಂತ ಇರುತ್ತೆ. ಎರಡಕ್ಕೂ 50% ಚಾನ್ಸಸ್ ಇದೆ ಅಂದರೆ ಇನ್ ದ ಕೇಸ್ ಆಫ್ ಇನ್ಫರ್ಟಿಲಿಟಿ. ಅಲ್ಲ, ಇನ್ ಕೇಸ್ ಆಫ್ ಇನ್ಫರ್ಟಿಲಿಟಿ ಅಂದರೆ ಈಗ ನಿಮಗೆ ಸ್ಪರ್ಮ್ಸ್ ಇಲ್ವೇ ಇಲ್ಲ ಅಂದರೆ ಏನೂ ಇಲ್ಲ, ವಿ ಹ್ಯಾವ್ ಟು ಡೈರೆಕ್ಟ್ಲಿ ಡ್ರಾ ಇಟ್ ಫ್ರಮ್ ದ ಟೆಸ್ಟಿಸ್ ಆ್ಯಂಡ್ ಯೂಸ್ ಇಟ್ ಫಾರ್ ಭ್ರೂಣ ಕ್ರಿಯೇಟ್ ಮಾಡೋಕ್ಕೆ. ಟ್ಯೂಬ್ಸ್ ಹಾಳಾಗೋಗಿದೆ ಅಂದರೆ ಮೊಟ್ಟೆಗಳನ್ನ ಆಚೆ ತೆಗ್ದು ಅದನ್ನು ಸೊ ಇದರಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಹಾಕೋ ಚಾನ್ಸಸ್ಸೇ ಇಲ್ಲ. ಓಕೆ. ಸೊ ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ಇಟ್ ಆರ್ಟಿಫಿಷಿಯಲಿ. ಈಗ ನಿಮಗೆ ಇಫ್ ಯು ಟೇಕ್ ಅರೌಂಡ್ 20 years ಬ್ಯಾಕ್ 25 ಇನ್ ಇಂಡಿಯಾ ಅಂತ ಹೇಳ್ಕೊಂಡ್ರೆ 25-30 years ಬ್ಯಾಕ್ ತೊಗೊಂಡ್ರೆ, ಈ ಟ್ಯೂಬ್ಸ್ ಹಾಳಾಗೋಗಿದೆ ಇಲ್ಲ ಸ್ಪರ್ಮ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಕ್ಕಳೇ ಇಲ್ಲ, ಫುಲ್ ಲೈಫ್ ನೋ ಮಕ್ಕಳೇ ಆಗೋ ಚಾನ್ಸೇ ಇರಲ್ಲ. ನಾವು IVF has brought into a situation where you can ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇದೆ. ಈಗ ಹೇಗೆ ಅಂದರೆ, ನಾವು ಈಗ ಪ್ರೀವಿಯಸ್ಲಿ ಏನಂತಿದ್ರು, ಈಗ ನಾವು ಕಾಶ್ಮೀರ್ಗೆ ಹೋಗ್ಬೇಕು, ಕರ್ನಾಟಕದಿಂದ ಬೆಂಗಳೂರಿಂದ ಅಲ್ಲಿ ಹೋಗ್ಬೇಕು, ಅಷ್ಟು ದೂರನ ಹಂಗಂಗೆ ಹೋಗೋದು, ಹಿಂಗೆ ಈಗೇನು ಟಕ್ ಅಂತ ಹೋಗ್ತಿರಲ್ಲ. ಬೇಸಿಕಲಿ ದಟ್ ಗ್ಯಾಪ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಬೈ IVF ನಾವು. ಎಲ್ಲಿ ನಿಮ್ಗೆ ಆಗಲ್ಲ, ವಿ ಕ್ಯಾನ್ ಫಿಕ್ಸ್ ಇಟ್, ಬಟ್ ಇಟ್ ಈಸ್ ನಾಟ್ ದ ಫಸ್ಟ್ ಚಾಯ್ಸ್. ಎಲ್ಲರೂ ಏನಂತಾರೆ, ಆಗ್ತಾ ಅಲ್ವಾ ಇಮಿಡಿಯೇಟ್ಲಿ IVF ಹೋಗೋಣ. ನೋ, ದಟ್ಸ್ ನಾಟ್ ದ ವೇ. IVF is only indicated when you cannot conceive naturally. ನಿಮಗೆ ನ್ಯಾಚುರಲ್ ಆಗಿ ಆಗಲ್ಲ, ನಿಮ್ಗೆ IVF ಪ್ರೊಸೀಜರಲ್ಲಿ ಆಗಲ್ಲ, ದೆನ್ IVFಗೆ ಹೋಗೋದು ಸೂಕ್ತ.